ಅಂದರೆ ಅದು ಬೇರೆ, ಈ ಕಂತಕ ಬೇರೆ, ಇವ್ರು ಮಶಾಣ ಮಾಡೋದು ಬೇರೆ, ಇವ್ರು ವೆಹಿಕಲ್ ನಿಲ್ಸ್ಕೊಳ್ಳೋದು ಬೇರೆ, ಪೈಸಾ ವಸೂಲಿ ಮಾಡೋದು ಬೇರೆ. ಶುಕ್ರವಾರ ಮಾತಾಡಿದೆ, ಶನಿವಾರ ಅವರು ಮೆಟೀರಿಯಲ್ ಹೊಡ್ಕೊಂಡ್ರು, ಭಾನುವಾರ ಮೋಲ್ಡ್ ಹಾಕ್ಕೊಂಡ್ರು. ನೆಕ್ಸ್ಟ್ ಡೇ ಕೇಳಿದ್ರೆ ಸರ್ ನಾವು ಭಾನುವಾರ ರಾಜಾ ಸಾರ್ ಅಂತ. ಇವ್ರೇನು ಅಧಿಕಾರಿಗಳ ಅಥವಾ ಬೇಜವಾಬ್ದಾರಿತನ, ಇಲ್ಲ ಈ ಮಾಗಡಿನ ಸರ್ವನಾಶ ಮಾಡೋಕ್ಕೋಸ್ಕರನೇ ಇವರೆಲ್ಲ ಬಂದಿದ್ದಾರಾ? ಬಲಿಷ್ಠರಾದವರು, ದಬ್ಬಾಳಿಕೆ ಮಾಡಿದಂಥವ್ರು, ದೌರ್ಜನ್ಯ ಮಾಡಿದಂಥವ್ರು 99 ಬಾರಿ ಗೆಲ್ಲಬಹುದು, ಆದರೆ 100ನೇ ಬಾರಿಗೆ ಸತ್ಯನೇ ಗೆಲ್ಲದು. ಈ ಎಲ್ಲ ಅಹಂಕಾರಗಳು ತಲೆ ಕೆಳಗಾಗಿ ಕೆಳಗೆ ಬೀಳ್ತದೆ, ಇದು ಸತ್ಯ. ಇವತ್ತು ಕೆಂಪೇಗೌಡರ ಕೋಟೆ ನೀವು ಹಾಳು ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದೀರೋ ನಿಮ್ಮ ಮನೆಗಳು ಇನ್ನು 3 ತಲೆಮಾರಿನಲ್ಲಿ ನಾಶ ಆಗ್ತದೆ. ಇವತ್ತು ಕೋಟೆ ಯಾರ್ಯಾರು ಈ ಮಾಡಿದರೆ ಮುಂದೊಂದು ದಿನ ಅವರೆಲ್ಲ ಧೂಳಾಗ್ತಾ ಇದ್ದೀನಿ, ಸರ್ವನಾಶ ಆಗಿದೆ. ಯಾಕಂದ್ರೆ ಎಲ್ಲ ಪಾಳ್ಯಗಾರರು ನೋಡ್ಕೊಂಡೇ ನಾವು ಬಂದಿದ್ದೀವಿ. 300 ಲೋಡ್ನ ತಂದು ಸುರಿದಿರ, 300 ಲೋಡ್ನ. ಏನು ಅಧಿಕಾರಿಗಳಿಗೆ ಸ್ವಂತ ಬುದ್ಧಿ ಇಲ್ವೇನ್ರಿ? ಜನಪ್ರತಿನಿಧಿಗಳಿಗೆ ಬುದ್ಧಿ ಇಲ್ವೇನ್ರಿ? ನೀವು ಎಲ್ಲಿದ್ದೀರಿ? ಏನು ಮಾಡ್ತಾ ಇದ್ದೀರಿ? ಇದು ಅಭಿವೃದ್ಧಿಯ ಕೆಲಸ ಏನ್ರಿ? ಇದು ಮನೆಯಾಳ ಕೆಲಸ. ಇವರು ಪಾಪಿಗಳ ಪುಣ್ಯಾತ್ಮರ ನೀವೇ ಸಾರ್ವಜನಿಕವಾಗಿ. ಸರ್ಕಾರದವರೇ ಹೊಡೆದು ಸರ್ಕಾರದವರೇ ತಂದು ಮುಚ್ಚಿರಲ್ಲ. ನಿಮ್ಮ ಜಲಮಕ್ಕೆ ಯಾವನೋ ಉಗ್ದವನೋ ಹೋಗಿದ್ದಿಲ್ಲೋ ಗೊತ್ತಿಲ್ಲ, ನನಗೂ ಉಗ್ದು ಬೇಜಾರಾಗೈತೆ ನೋಡಪ್ಪ. ಮಾಧ್ಯಮದವರು ಈ ವಿಷಯದಲ್ಲಿ ಕಾಂಪ್ರಮೈಸ್ ಬೇಡ. ಧರ್ಮವಾಗಿ ಸತ್ಯ ಪ್ರಾಮಾಣಿಕರ ಕಡೆ ನೀವು ಅದನ್ನ ಎತ್ತಿಡಿಬೇಕು. ನಮಸ್ಕಾರ ಸಮಸ್ತ ಬಂಧುಗಳೇ, ನಾನು ಮಾಗಡಿ ಕೆಂಪೇಗೌಡರ ಕೋಟೆಯ ಕಂದಕದ ಮೇಲೆ ನಿಂತ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೀನಿ. ತಮಗೆಲ್ರಿಗೂ ಗೊತ್ತಿದೆ, ಈ ಕೋಟೆಯ ದಕ್ಷಿಣದ ಭಾಗವನ್ನು ಮುಚ್ಚಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲೇ 3-4 ತಿಂಗಳಿಂದ ಪ್ರಾರಂಭವಾಗಿದೆ. ಇದನ್ನು ಸಂರಕ್ಷಣೆಯನ್ನು ಮಾಡಬೇಕು, ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು. ಇದು ನಾಡಿಗೆ ಮತ್ತು ದೇಶಕ್ಕೆ ಕೊಡುಗೆಯಾದಂಥ ಒಂದು ಮಾಗಡಿ ಕ್ಷೇತ್ರ ಹಿರಿಮೆಯನ್ನು ಪಡೆದಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಎಲ್ಲರ ಮುಂದೆ ಹೇಳಿದ್ದೀನಿ. ನಾವು ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಪ್ರಾರಂಭವನ್ನು ಮಾಡಿದ್ದು 18/1/2025 ಈ ಒಂದು ಕೋಟೆಯ ಉಳಿವಿಗೋಸ್ಕರ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ವಿ. ಇದಾದ ನಂತರ ನಾವು ಜನರ ಸಹಿಯನ್ನು, ಅಂದರೆ ನನ್ನ ಒಬ್ಬನ ಪರವಾಗಿ ಹೋರಾಟ ಮಾಡುವಂಥ ಕೋಟೆ ಅಲ್ಲ, ಇದು ಸಮಸ್ತ ನಾಡಿನ ದೇಶದ ಸಮಸ್ಯೆ ಅಂತ ಹೇಳಿ ಇದನ್ನು ಕೇಳಿದಾಗ ಸಾಕಷ್ಟು ಜನ ಈ ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ತಾನು ಮುಂದೆ ಬಂದರು. ಆಗ ಒಂದು ಸಹಿಯ ಪ್ರಾರಂಭ ಮಾಡಿದ್ವಿ. 532 ಹಾಳೆಗಳು, 6336 ಸಹಿಗಳನ್ನು ಸಹಿ ಮಾಡಿಸಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ 21 ಇಲಾಖೆಗಳಿಗೆ ಒಂದು ನೋಟಿಸನ್ನು ಮತ್ತೆ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದು ಎಲ್ಲದಕ್ಕೂ ಪ್ರೂಫ್ ಆಗಿ ಎಲ್ಲ ತೇರ್ಗಡೆ ಆಗಿ ಎಲ್ಲ ಮತ್ತೆ ವಾಪಸ್ಸಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ತದನಂತರ ಈ ಮೈಸೂರಿನ ಪ್ರಾಚ್ಯವಸ್ತು ಇಲಾಖೆಗೆ ಹೋದಾಗ ಅಲ್ಲಿ ನಮಗೆ ಸಾಕಷ್ಟು ದಾಖಲೆಗಳು, ಮಾಹಿತಿಗಳು ದೊರಕಿದ್ವಿ. ಏನು ಆ ಮಾಹಿತಿ ಅಂತಂದರೆ, ಅದು ಕೆಂಪೇಗೌಡರ ಕೋಟೆ, ಇದು ಪುರಾತತ್ವ ಇಲಾಖೆಗೆ, ಪಾರಂಪರಿಕ ಇಲಾಖೆಗೆ ಸೇರಿದಂಥ ಸ್ವತ್ತು. ಇಲ್ಲಿ ಯಾರೂ ಪರಂಪರೆಯನ್ನು ಮಾಡಬಾರ್ದು. ಅದನ್ನು ಮಾಡಿಸಲಿಕ್ಕೆ ಆ ಒಂದು ಪಾರಂಪರಿಕ ತಾಣದಿಂದ ಅವರಿಂದ ಮಾಹಿತಿ ಪಡೆದ್ರೆ ಮಾತ್ರ ಇಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ. ಆಗಿಯೋದಾಗಲಿ, ಅದು ಬಿಲ್ಡಿಂಗ್ ಕಟ್ಟೋದಾಗಲಿ, ಮಣ್ಣು ತಂದು ಸುರಿಯೋದಾಗಲಿ, ಮಣ್ಣು ತಂದು ಎಲ್ಲ ಈಗ ಈ ಒಂದು ಜಂಪ್ ಮಾಡುವಂಥ ಕೆಲಸ ಆಗಲಿ ಯಾವುದನ್ನು ಮಾಡಬಾರದು ಅನ್ನೋದು ಒಂದು ಅವರ ಆದೇಶ. ಮತ್ತು ಅಲ್ಲಿಂದ ಎಲ್ಲ ಅಧಿಕಾರಿಗಳಿಗೆ, ಬೆಂಗಳೂರಿನ ಪ್ರಾಚೀನ ವಸ್ತು ಇಲಾಖೆಗೆ, ನಮ್ಮ ರಾಮನಗರದ DC ಅವರಿಗೆ, ಮಾಗಡಿ ತಹಸೀಲ್ದಾರ್ ಅವರಿಗೆ, ಪುರಸಭೆಯ
ಚೀಫ್ ಆಫೀಸರ್ಗೆ ಎಲ್ಲರಿಗೂ ಒಂದು ಲೆಟರ್ನ ಕಳಿಸಿದ್ದಾರೆ. ಅದರ ವಿಶೇಷ ಏನಪ್ಪ ಅಂದರೆ, ಸರ್ಕಾರದ ಆದೇಶದ ರೀತ್ಯ ಘೋಷಿತ ಯಾವುದೇ ಪುರಾತನ ಸ್ಮಾರಕದ 100 ಮೀಟರ್ ಪ್ರದೇಶವು ನಿಷೇಧಿಸಿದ ವಲಯವಾಗಿದ್ದು, ತದನಂತರ 200 ಮೀಟರ್ ವ್ಯಾಪ್ತಿಯ ನಿಯಂತ್ರಣ ವಲಯದಾಗಿರುತ್ತದೆ ಎಂದು ಪ್ರತಿಯನ್ನು ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇದಾದ ನಂತರ ನೋಡಿ, ಇಷ್ಟು ಆಯುಕ್ತರಿಗೆ ಅವರು ಮನವಿಯನ್ನು ಕಳಿಸಿದ್ದಾರೆ. ಇದು ಕೆಂಪೇಗೌಡರು ಸಂಬಂಧಪಟ್ಟಂಥ ಕೋಟೆ ಆಗಿರೋದ್ರಿಂದ, ಸ್ಮಾರಕವಾಗಿರೋದ್ರಿಂದ ಇಷ್ಟು ಇಲಾಖೆಗಳು ಜೊತೆಗೂಡಿ ಇಲ್ಲಿ ಅಳತೆಯನ್ನು ಅಂದರೆ ಸರ್ವೆಯನ್ನು ಮಾಡಿಸಿ ಇದಕ್ಕೆ ಒಂದು ಆಕಾರವನ್ನು ಕೊಡಬೇಕು. ಇದಕ್ಕೆ ಎಲ್ಲಿ ಎಷ್ಟು ಜಮೀನು ಒತ್ತುವರಿಯಾಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋವಂಥ ವಿಚಾರವಾಗಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಮಗೂ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಯಲ್ಲಿ ಉಲ್ಲೇಖಿತ ಸರ್ಕಾರದ ಆರಿಸಿದ ಕರ್ನಾಟಕ ಪ್ರಾಚೀನ ವಸ್ತು, ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ಅಧೀನದಷ್ಟು 2024 ಯಾವುದೇ ಸ್ಮಾರಕಗಳಿಗೆ ಧಕ್ಕೆ ಮತ್ತು ವಿರೂಪ ಹಾಗೂ ಬದಲಾವಣೆ ಇತ್ಯಾದಿಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ 2 ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ. ಇದು ಸರ್ಕಾರದ ಆದೇಶ. ಈ ಎಲ್ಲವೂ ಇದ್ದಾಗ ನಾವು ಮತ್ತೆ ಇದರ ವಿಚಾರವಾಗಿ ನಾವು ಸರ್ಕಾರದ ಎಲ್ಲ ಆಫೀಸ್ಗಳನ್ನು, ಅಧಿಕಾರಿಗಳನ್ನು ಸದಾಕಾಲ ಅವರ ಆಫೀಸ್ಗಳಿಗೆ ಹೋಗ್ತಾ ಇದ್ದೀನಿ, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ. ಏನಾದರೂ ಮಾಡಿ ಇದನ್ನು ನಾವು ಒಂದು ಮಾಗಡಿಯ ಕೆಂಪೇಗೌಡರ ಕಿರೀಟವನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಹಾಗಾಗಿ ಇದನ್ನು ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಅಲ್ಲ. ಕರ್ನಾಟಕ ರಾಜ್ಯ ನಿರ್ದೇಶನಾಲಯ 7/2/2025 ರಾಜ್ಯ ಸಂಗ್ರಹಾಲಯ ಮತ್ತು ಪಾರಂಪರಿಕ ಇಲಾಖೆಯವರಿಗೆ ಒಂದು ನಕಾಸೆಯನ್ನು ಸಿದ್ಧಪಡಿಸಿ ಲಭ್ಯವಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ದಾಖಲೆಗಳು ನಮ್ಮ ಸ್ವಾಧೀನದಲ್ಲಿ ಇರುತ್ತದೆ ಅಂತ ಅವರು ಮಾಡಿರುವಂಥ ಕೆಲಸ. ಹಾಗಾಗಿ ನಾವುಗಳು ಸರ್ವೆ ನಂಬರ್ ಅಂದರೆ ಇವತ್ತು ಏನು ಮಾಗಡಿಯ ಕೋಟೆಯ ಒಳಭಾಗದಲ್ಲಿ ಇವತ್ತು ಏನು ನಡೀತಾ ಇದೆ, ಎಷ್ಟು ಎಕರೆ ಜಮೀನಿದೆ ಅಂತ ಹೇಳಿ ಇದನ್ನು ಪರಿಶೀಲನೆ ಮಾಡಿದಾಗ 201, 202, 203, 205, 204 ಒಟ್ಟಾರೆ 13 ಎಕರೆ 34 ಕುಂಟೆ ಕೆಂಪೇಗೌಡರ ಸ್ವಾಧೀನದ ಸೊತ್ತಾಗಿದೆ. ಅದು ಪಾರಂಪರಿಕ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಅವರು ಸಹ ಒಟ್ಟಾರೆ ಅವರಿಗೆ ಒಂದು ದಾಖಲೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಇವತ್ತಿನ ನಕಾಸೆ ತಮಗೆಲ್ರಿಗೂ ಗೊತ್ತಿರ್ಬೋದು. ನೋಡಿ, ಇದು ಕೋಟೆ, ಇದು ಊರು, ಇದು ನಮ್ಮ ಒಂಬಳಮ್ಮನ ಕೆರೆ, ಎಲ್ಲಿಗೆ ಕೆರೆ ಎಲ್ಲ ಒತ್ತುವರಿ ಆಗ್ತಾ ಇದೆಯಲ್ಲ ಈ ಕೆರೆ. ಇದನ್ನು ಎಲ್ಲ ಒಂದು ಆಯಾ ಜಾಗವನ್ನು ಗುರುತಿಸಿ ಈ ಒಂದು ಎಷ್ಟನೇ ಇಸ್ವಿಲಿ ಅಂದರೆ ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಇದ್ದಾಗ 1808ರಲ್ಲಿ ಮಾಡಿದಂಥ ನಕ್ಷೆ. ಇವತ್ತು ಅವರು ಮಾಡಿದ್ರು, ಇವರು ಮಾಡಿದ್ರು, ಯಾಕೆ ಮಾಡಿದ್ರು ಅಲ್ಲ. ಇವತ್ತಿನ ದಾಖಲೆಗಳಲ್ಲಿ ಕೆಲವು ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ ಏನು ತೋರಿಸ್ತಾರಪ್ಪ ಅಂದರೆ, ಇದರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲವನ್ನ ತೋರಿಸಿದರೆ, ಕೋಟೆ ತೋರಿಸಿದ್ದಾರೆ. ಆದರೆ ಈ ವಿವರಗಳ ಜಾಗದಲ್ಲಿ ಕೆಂಪೇಗೌಡರ ಕೋಟೆ ಅನ್ನುವಂಥ ನಮೂದನೆಯನ್ನು ಮಾಡಿಲ್ಲ. ಇಂಥ ಒಂದು ಐತಿಹಾಸಿಕವಾದ ಕೋಟೆಯನ್ನು ಇಷ್ಟೊಂದು ಕ್ರಮಬದ್ಧವಾಗಿ ಪ್ರಪಂಚ ದೇಶ ಕೊಂಡಾಡುವಂಥ ಒಬ್ಬ ಪುಣ್ಯಾತ್ಮನ ಕೋಟೆಯನ್ನು ಇವತ್ತು ಮಾಗಡಿಯಲ್ಲಿ ಇಲ್ಲಿ ಕೋಟೆ ಇದೆ ಅಂತ ವಿವರಗಳ ಜಾಗದಲ್ಲಿ ಅದನ್ನು ದಾಖಲೆಯನ್ನು ಮಾಡಿಲ್ಲ ಅಂದರೆ ಇವರು ಸಂಪೂರ್ಣವಾಗಿ ಕೆಂಪೇಗೌಡರ ಕೋಟೆಯನ್ನು ನಾಶನ ಮಾಡಲಿಕ್ಕೆ ಇವರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ
ನಾವುಗಳು ಈ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ನೋಡಿ, ನಾವು ಇಲ್ಲಿ ಮಾಗಡಿಯ ಪುರಸಭೆಗೆ ನಾವು ಒಂದು ಲೆಟ್ರನ್ನು ಕೊಟ್ವಿ. ಇದನ್ನು ಎಷ್ಟಿದೆ ನಮಗೆ ಅಳತೆಯನ್ನು ಮಾಡಿ ಕೊಡಿ ಅಂತ ಹೇಳಿ ನಾವೊಂದು ದಾಖಲೆಯನ್ನು ಕೊಟ್ವಿ. ಆ ದಾಖಲೆಯಲ್ಲಿ ಕೊಡ್ತಾರೆ ಇವರು. ನೋಡಿ, ಇದಕ್ಕೆ ಸಂಬಂಧಪಟ್ಟದ್ದು ಕೆಂಪೇಗೌಡರ ಕೋಟೆಗೆ ಸಂಬಂಧಪಟ್ಟದ್ದು 13 ಎಕರೆ 34 ಕುಂಟೆ. ಇದು ಪುರಾತತ್ವ ಇಲಾಖೆಯಲ್ಲಿ ನಮೂದನೆ ಮಾಡಿದಂಥ ಜಾಗದ ವಿವರಗಳು. ಇಲ್ಲಿ ಇವತ್ತಿನ ಮಾಗಡಿಯ ಅಧಿಕಾರಿಗಳು ಒಂದು ಸರ್ವೆಯನ್ನು ಮಾಡ್ತಾರೆ. ನಾವು ಒಂದು ಚಿತ್ರಣ ಕೊಡಿ, ನಮಗೆ ಅಳತೆ ಮಾಡಿ ನಮಗೆ ನಕ್ಷೆಯನ್ನು ಕೊಡಿ ಅಂತ ಕೇಳಿದಾಗ ನೋಡಿ ಇಲ್ಲಿ ಮಾಡಿದರೆ, ಪರ ಸ್ಥಳ ಪರಿಶೀಲನೆ ಅರ್ಜಿದಾಗಿರುವ ನಂಬರುಗಳನ್ನು ಪರಿಶೀಲಿಸಿದಾಗ RTI ಪ್ರವೇಶವೆಂದು ದಾಖಲಾಗುವುದಿಲ್ಲ. ಆದುದರಿಂದ ಹಾಲಿ ಕೋಟೆಗೆ ಪ್ರವೇಶವನ್ನು ಅರ್ಜಿದಾರರ ಸಮಕ್ಷಮ ಅಳತೆ ಕಾರ್ಯ ಕೈಗೊಂಡು ನಕ್ಷೆಯನ್ನು ತಯಾರಿಸಿ ಕಡತದೊಂದಿಗೆ ಲಗತ್ತಿಸಿದ್ದು ಮುಂದಿನ ನಡವಳಿಕೆಗಾಗಿ ಸದರಿನ ಕಡಿತವನ್ನು ಕಚೇರಿಗೆ ನೀಡುತ್ತೇವೆ. ಯಾವತ್ತು ಮಾಡಿರೋದು ಇದು? 24-25ರಲ್ಲಿ ಎಲ್ಲ ಆ ಒಂದು ದಾಖಲೆಗಳನ್ನು ಅವರವರೇ ಕೊಟ್ಟಿರುವಂಥ ಸರ್ಕಾರಿ ದಾಖಲೆಗಳಲ್ಲಿ ಬಹಳ ವ್ಯತ್ಯಾಸಗಳಿದೆ. ನೋಡಿ, ಇದು ಪಟ್ಟಣದ ಅವಾಗಲೇ ಕೊಟ್ಟಂಥ ಚಿತ್ರಣ, ಅಂದರೆ ಕೋಟೆ ಎಷ್ಟು ಯಾವ ಆಕಾರದಲ್ಲಿದೆ ಅಂತ. ಇವತ್ತಿನ ಪುರಸಭೆಯವರು ನೋಡಿ ಈ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಎಷ್ಟಿದೆ ಇಲ್ಲಿ? 11 ಎಕರೆ 9 ಕುಂಟೆ ವಿಸ್ತೀರ್ಣವಿರುತ್ತದೆ. ಆಯಿತಾ? ಈ ಬಣ್ಣದಿಂದ ಗುರುತಿಸಿದ ಪ್ರದೇಶವು ಕೋಟೆಯ ದಕ್ಷಿಣ ಭಾಗದಲ್ಲಿರುವ ಕಂದಕದ ಪ್ರದೇಶವಾಗಿರುತ್ತದೆ. ಸದರಿ ಪ್ರದೇಶವು 1 ಎಕರೆ ವಿಸ್ತೀರ್ಣವಿರುತ್ತದೆ. ಅಂದರೆ ಅದು ಬೇರೆ, ಈ ಕಂದಕ ಬೇರೆ, ಇವರು ಮಶಾಣ ಮಾಡೋದು ಬೇರೆ, ಇವರು ವೆಹಿಕಲ್ ನಿಲ್ಸ್ಕೊಳ್ಳೋದು ಬೇರೆ, ಪೈಸಾ ವಸೂಲಿ ಮಾಡೋದು ಬೇರೆ. ಇದನ್ನೇ ಬೇರೆ ಯಾರು ಮಾಡಿದ್ರು? ಯಾಕೆ ಮಾಡ್ತಾ ಇದ್ದಾರೆ? ಇವ್ರ ಉದ್ದೇಶ ಏನು? ಇವರು ಇಷ್ಟೆಲ್ಲ ಮಾಡಲಿಕ್ಕೆ ಇವರಿಗೆ ಏನು ಸಿಗ್ತಾ ಇದೆ? ಏನು ಮೋಸ ಮಾಡಿದ್ರೆ ಎಲ್ಲ ಸಿಗ್ತದ? ಸತ್ಯ ಹೇಳಿದ್ರೆ ಸಿಗೋದಿಲ್ವಾ? ಇದು ನಮ್ಮ ಮುಂದಿರುವಂಥ ಪ್ರಶ್ನೆ. ಹಾಗಾಗಿ ನಾನು ಮೈಸೂರಿನ ನಮ್ಮ ಪುರಾತತ್ವ ಇಲಾಖೆಗೂ ಹೋಗಿ ಸಂಬಂಧಪಟ್ಟವರನ್ನ ಭೇಟಿಯಾಗಿದ್ದೀನಿ. ಅವರೂ ಸಹ ಕೆಂಪೇಗೌಡರ ಕೋಟೆ ಎಂದು ನಾವು ಘೋಷಣೆಯನ್ನು ಮಾಡಿ ನಿಮಗೆ ಒಂದು ಲಗತ್ತಿನ ಪತ್ರಿಕೆಯನ್ನು ಕಳಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟವರು ಬೆಂಗಳೂರಿನಲ್ಲಿದ್ದಾರೆ. ರಾಮನಗರ DC ಅವರು ಬರಬೇಕು, ತಹಸೀಲ್ದಾರ್ ಅವರು ಬರಬೇಕು. ಇವರೆಲ್ಲರೂ ಒಗ್ಗಟ್ಟಾದಾಗ ನಾವು ಸಹ ಬಂದು ಕೆಂಪೇಗೌಡರ ಕೋಟೆಯ ವಿಸ್ತೀರ್ಣವನ್ನು ನಾವು ಗುರುತಿಸಿ ಅದಕ್ಕೆ ಒಂದು ಚೆಕ್ ಬಂದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ನಾನು ಬೆಂಗಳೂರಿನ ಪುರಾತತ್ವ ಇಲಾಖೆಗೂ ಹೋಗಿದ್ದೆ. ಅವರು ಎಲ್ಲ ಒಂದೇ DC ಅವರು ನಮಗೆ ಎಲ್ಲರೂ ಲೆಟ್ರ್ ಬರೆದಿದ್ವಿ. ಆದಷ್ಟು ಶೀಘ್ರವಾಗಿ ಕೆಂಪೇಗೌಡರ ಕೋಟೆಯ ಕಂದಕದ ಬಗ್ಗೆ, ನಾವು ಕೆಂಪೇಗೌಡರ ಕೋಟೆ ಬಗ್ಗೆ ಒಂದು ಅಳತೆಯನ್ನು ಮಾಡಿ ಒಂದು ನಿಗದಿತ ಜಾಗವನ್ನು ಮಾಡಬೇಕು ಅಂತ. ಅಷ್ಟರ ಒಳಗಡೆ DC ಸಾಹೇಬರವರು ಇನ್ನೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ತಹಸೀಲ್ ಸಾಹೇಬರು ನಾವೆಲ್ಲ ಇಲ್ಲಿ ಕೋಟೆ ಹತ್ರ ಧರಣಿ ಮಾಡಿ ಮನವಿಯನ್ನು ಕೊಟ್ಟು ಇನ್ನು ಮುಂದೆ ಇಲ್ಲಿ ಆಗಬಾರ್ದು ಅಂತ ಹೇಳ್ದೋ, ಇಲ್ಲ ನಾವು ಸರ್ಕಾರಕ್ಕೆ ಗಮನ ತರ್ತೀವಿ, ನಾವೇನಾದರೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂದರು. ಅವರು ಇವತ್ತಿನವರೆಗೂ ಗಮನ ಹರಿಸಿಲ್ಲ. ನಮ್ಮ ಮಾಗಡಿಯ ಪುರಸಭೆ ಅಧಿಕಾರಿಗಳು, ನಾನು ಹೇಳಿದೆ ಕೋಟೆ ಹಿಂದಗಡೆ ಮನೆ ಕಟ್ತಾ ಇದ್ದಾರೆ ಅಂದರು. ಸರ್ ನಿಲ್ಲಿಸ್ತೀವಿ ಅಂದರು. ಅದಾದ ನಂತರ ನಿಲ್ಲಿಸಿದ್ರು. ಆಮೇಲೆ ಒಂದು ವಾರ ಆಗಿ ಪ್ರಾರಂಭವಾಯಿತು. ಸರ್ ಏನು ಸರ್ ತಿರ್ಗಾ ಕಟ್ತಾವ್ರೆ? ಇಲ್ಲ, ಅದು ಚೆಕ್ ಬಂದಿಲ್ಲ, ನಾವೇನು ಇದು ಕೊಟ್ಟಿಲ್ಲ, ನಕ್ಷೆ ಕೊಟ್ಟಿಲ್ಲ, ಮತ್ತು ಪ್ಲ್ಯಾನ್ ಕೊಟ್ಟಿಲ್ಲ, ನಾವು ಬೆಳಿಗ್ಗೆ ಕೆಲಸ ನಿಲ್ಲಿಸ್ತೀವಿ. ಓಕೆ ಹಂಗಂದ್ರು. ಇವತ್ತು ಶುಕ್ರವಾರ ಮಾತಾಡಿದೆ, ಶನಿವಾರ ಅವರು ಮೆಟೀರಿಯಲ್ ಹೊಡ್ಕೊಂಡ್ರು, ಭಾನುವಾರ ಮೋಲ್ಡ್ ಹಾಕ್ಕೊಂಡ್ರು. ನೆಕ್ಸ್ಟ್ ಡೇ ಕೇಳಿದ್ರೆ ಸರ್ ನಾವು ಭಾನುವಾರ ರಜಾ ಸಾರ್ ಅಂತ. ಇವರೇನು ಅಧಿಕಾರಿಗಳ ಅಥವಾ ಬೇಜವಾಬ್ದಾರಿತನ? ಇಲ್ಲ ಈ ಮಾಗಡಿನ ಸರ್ವನಾಶ ಮಾಡೋಕ್ಕೋಸ್ಕರನೇ ಇವರೆಲ್ಲ ಬಂದಿದ್ದಾರಾ? ಇದು ಮನಸ್ಸಿಗೆ ನೋವಾಗುವಂಥ ವಿಚಾರ. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ
ಈ ಮಾಗಡಿಗೆ ನಿಮ್ಮ ಕೊಡುಗೆಗಳೇನು ಅಂತ ಕೇಳಿದಾಗ ಇವರು ಏನು ಉತ್ತರ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಆದರೆ ಒಂದು ಬಲಿಷ್ಠರಾದವರು, ದಬ್ಬಾಳಿಕೆ ಮಾಡಿದಂಥರು, ದೌರ್ಜನ್ಯ ಮಾಡಿದಂಥರು 99 ಬಾರಿ ಗೆಲ್ಲಬಹುದು, ಆದರೆ 100ನೇ ಬಾರಿಗೆ ಸತ್ಯನೇ ಗೆಲ್ಲದು. ಈ ಎಲ್ಲ ಅಹಂಕಾರಗಳು ತಲೆ ಕೆಳಗಾಗಿ ಕೆಳಗೆ ಬೀಳ್ತದೆ. ಇದು ಸತ್ಯ. ಇವತ್ತು ಕೆಂಪೇಗೌಡರ ಕೋಟೆ ನೀವು ಹಾಳು ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದೀರೋ ನಿಮ್ಮ ಮನೆಗಳು ಇನ್ನು 3 ತಲೆಮಾರಿನಲ್ಲಿ ನಾಶನ ಆಗ್ತದೆ. ಹುಟ್ಟಿನ ಮಣ್ಣಿಗೆ ಎತ್ತಿ ತಂದೆ ತಾಯಿಗಳಿಗೆ ನಮ್ಮ ಕೊಟ್ಟಂಥ ಕೊಡುಗೆ ಕೊಟ್ಟಂಥ ಪುಣ್ಯಾತ್ಮರು ನೀವು ಯಾವತ್ತು ಹಾಳು ಮಾಡ್ತೀರೋ ನೀವು 3 ತಲೆನೂ ಉದ್ಧಾರ ಆಗಲ್ಲ. ನೀವೆಲ್ಲರೂ ಸರ್ವನಾಶ ಆಯ್ತೀರಿ. ಇವತ್ತು ಕೆಂಪೇಗೌಡರು ಹಾಳು ಮಾಡ್ತಾ ಇದ್ರಲ್ಲ, ಅದೇ ಥರ ನಿಮ್ಮ ಮನೆತನಗಳು ಹಾಳಾಗ್ತವೆ. ಇದು ಒಬ್ಬರ ಮಾತಲ್ಲ. ಇದಕ್ಕೆ ಅಧಿಕಾರಿಗಳಿದ್ದೀರಿ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ, ಶಾಸಕರ ಜವಾಬ್ದಾರಿ ಇದೆ, ತಹಸೀಲ್ದಾರ್ ಜವಾಬ್ದಾರಿ ಇದೆ, DC ಅವರ ಜವಾಬ್ದಾರಿ ಇದೆ, ಪುರಸಭೆ ಅಧಿಕಾರಿಗಳ ಜವಾಬ್ದಾರಿ ಇದೆ, ಪುರಸಭೆಯಲ್ಲಿ ಗೆದ್ದಂಥ ಎಲ್ಲ ಜನಪ್ರತಿನಿಧಿಗಳ ವ್ಯವಸ್ಥೆನೂ ಇದೆ. ನೀವೆಲ್ಲರೂ ಕಾರಣಕರ್ತರಾಗ್ತೀರಿ. ಯಾತಕ್ಕೆ? ನೀವು ಈ ಮಣ್ಣಲ್ಲಿ ಹುಟ್ಟಿಲ್ವಾ? ಅಥವಾ ನಿಮಗೇನು ಇದ್ರ ಅರಿವಿಲ್ವಾ? ನೀವು ಏನಕ್ಕೆ ಯಾತಕ್ಕೋಸ್ಕರ ಎಲ್ಲ ಕಣ್ಣು ಮುಚ್ಚಿ ಕೂತಿದ್ದೀರಾ? ಅಥವಾ ಎಲ್ಲ ಪೂರ್ತಿ ನಾಶನ ಆದಮೇಲೆ ನೀವು ಮಾಗಡಿಗೆ ಬಂದರೆ ಏನು ತೋರಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ. ಇನ್ನು ಸಾಕಷ್ಟಿದೆ ಮಾತಾಡೋದಷ್ಟೇ. ಇವತ್ತಿನ ಕೋಟೆ ವಿಚಾರವಾಗಿ ಇವತ್ತು ಬೆಳಿಗ್ಗೆ ನಾನು 11 ಗಂಟೆಗೆ DC ಆಫೀಸ್ ಅವ್ರು ಹೋಗೋದೆ. ಅವರು 11 ಗಂಟೆಗೆ ಬರ್ತಿದ್ರು, 12 ಗಂಟೆ ಆದರೂ ಬರಲಿಲ್ಲ. ಮತ್ತೆ ಕೇಳಿದಾಗ ಅವರು ಇನ್ನೂ ಲೇಟ್ ಆಗುತ್ತೆ ಅಂದರು. ಬೇರೆ ಕಾರ್ಯಕ್ರಮ ಇತ್ತು, ಅಲ್ಲಿಂದ ಬಂದೆ. ತಹಸೀಲ್ದಾರ್ ನೋಡಿದ್ರೆ ತಹಸೀಲ್ದಾರು ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂದರು. ಮತ್ತು ಪುರಸಭೆ ಅಧಿಕಾರಿ ಕೇಳಿದಾಗ ಅವರೂ ಇಲ್ಲ ಅಂತಂದರು. ಹಾಗಾಗಿ ನಾವೆಲ್ಲರನ್ನ ಒಂದು ಸಾರಿ ಭೇಟಿಯಾಗಿ ಅವರ ಮುಖಸ್ತುತಿಲಿ ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ಸಹ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಬಂದೆ. ಇವತ್ತು 3 ಜನನೂ ಸಿಕ್ಕಿಲ್ಲ ಅಧಿಕಾರಿಗಳು. ಹಾಗಾಗಿ ಮುಂದೊಂದು ದಿನ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಮತ್ತೆ ನಮ್ಮ ಮಾಧ್ಯಮದ ಮುಂದೆ ಜನಗಳ ಮುಂದೆ ನಾನು ನಿಂತ್ಕೋತೀನಿ. ಆದರೆ ಒಂದು ಈ ಥರ ಹೊಡೆದಿರೋದೆಲ್ಲ ತಂದು ಹಿಂಗೆ ಹಾಕ್ಸಿರಲ್ಲ, ನಿಮ್ಮ ವಂಶ ಉದ್ಧಾರ ಆಯ್ತದೆ ರೀ. ಒಂದೇ ರಾತ್ರಿಗೆ ಆ ಟೌನಲ್ಲಿ ಹೊಡೆದಂಥ ಬಿಲ್ಡಿಂಗ್ಗಳ ಒಂದೇ ಸಾರಿ ತಂದು ಸುರಿದು ಹಿಂಗೆ ಮಾಡ್ತಿರಲ್ಲ. ನೀವೇನು ಮನುಷ್ಯತ್ವ? ಏನಾಗಿದೆ ನಿಮಗೆ? ಪುರಸಭೆಯಲ್ಲಿ 20 ರೂಪಾಯಿ 30 ರೂಪಾಯಿ ಆ ಕಿತ್ಕೊಂತಿನ ನಿಮಗೆ ಅದು ಒಂದೇ ದೊಡ್ಡದಾಗೋಯ್ತಾ? ನಮ್ಮ ಇತಿಹಾಸಕ್ಕಿಂತ ನಿಮ್ಗೆ ಅದೇ ದೊಡ್ಡದಾಗೋಯ್ತಾ? ಬೇರೆ ಇನ್ಯಾವುದೂ ಇಲ್ವಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಬೆಳ್ಳಿ ತೋರಿಸಿ ಮಾತಾಡೋ ಕಾಲ ದೂರ ಇಲ್ಲ. ಏನೋ ಮಾಡ್ತೀವಿ ನೋಡೋಣ ಯಾರು ಏನು ಮಾಡ್ತಾರೆ. ಹೇಳಿದ್ನಲ್ಲ, ಧರ್ಮ ಒಂದೇ ಉಳಿಯೋದು. ಇವತ್ತು ಕೋಟೆ ಯಾರ್ಯಾರು ಈ ಮಾಡಿದ್ದಾರೆ ಮುಂದೊಂದು ದಿನ ಅವರೆಲ್ಲ ಧೂಳಾಗ್ತಾ ಇದ್ದೀನಿ, ಸರ್ವನಾಶ ಆಗಿ ಅದೇ ಆಯ್ತಾರೆ. ಅದರೊಳಗೆ ಯಾವ ಡೌಟು ಬೇಡ. ನನ್ನ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನು, ಮೋಸ ಮಾಡೋದನ್ನು, ವಂಚನೆ ಮಾಡೋದನ್ನು, ದ್ರೋಹಿಗಳನ್ನು ನಾನು ಅಂತ ಮೆರೆದವ್ರನ್ನೆಲ್ಲರೂ ನೋಡ್ಕೊಂಡ್ಬಂದಿದ್ದೀನಿ. ಇವತ್ತು ಈ ಕೋಟೆ ಏನು ನಾಶನ ಮಾಡಿಕೊಂಡಿದ್ರು ಅವ್ರ ವಂಶ ಹಾಳಾಗಲಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಧೂಳಿದ್ದೀನಿ. ಅವ್ರ ಮನೆ ಹಾಳಾಗ್ತದೆ. ಇನ್ನು ಮುಂದೆ ಧರ್ಮವಾಗಿದ್ದರೆ ಮಾಗಡಿ ಜನತೆ ಈ ಮಣ್ಣಲ್ಲಿ ಹುಟ್ಟಿ ಏನಾದ್ರು ಋಣ ತೀರಿಸಬೇಕು ಅಂದರೆ ಕೆಂಪೇಗೌಡರ ವಿಷಯ ಬಂದಾಗ, ಕೋಟೆ ವಿಷಯ ಬಂದಾಗ ಎಲ್ಲರೂ ಬಂದು ಸಹಕರಿಸಿ. ಇದನ್ನು ಮುಗಿದ್ರೆ ಇನ್ಯಾವುದು ನಿಮ್ಮ ಇತಿಹಾಸಕ್ಕೆ ಮಕ್ಕಳಿಗಾಗಲಿ ಮರಿಗಳಿಗಾಗಲಿ ಯಾರಿಗೂ ಏನೂ ತೋರಿಸುವಂಥ ನಿಮ್ಮ ಸವಲತ್ತುಗಳಿಲ್ಲ. ಇದು ನನ್ನ ಒಬ್ಬನ ಹೋರಾಟ ಅಲ್ಲ, ಇದಕ್ಕೆ ಸಾಕಷ್ಟು ಜನರ ಹೋರಾಟ ಇದೆ. ಎಲ್ಲ ಜನ ಬೇಕು ಅಂತಾರೆ, ಮುಂದೆ ಬರೋದಕ್ಕೆ ಯಾಕೋ ಹೆದರ್ತಾರೆ. ಇರಲಿ, ಅವ್ರು ಯಾರು ಬರೋದ್ರೆ ನಾವು ಬರ್ತೀವಿ. ಯಾಕಂದರೆ ಎಲ್ಲ ಪಾಳ್ಯಗಾರರು ನೋಡ್ಕೊಂಡೇ ನಾವು ಬಂದಿದ್ದೀವಿ, ನಾವು ಬರ್ತೀವಿ. ಅದಕ್ಕೆಲ್ಲ ನಾವೇನು ತಲೆ ಕೆಸ್ಕೊಳ್ಳಲ್ಲ. ಮುಂದೆ ಏನಾಗಬೇಕೋ ಅದು ಆಯ್ತದೆ. ಯಾರು ಇಲ್ಲಿ ಶಾಶ್ವತ ಅಲ್ಲ, ಇಲ್ಲಿ ಯಾರು ಸರ್ವಾಧಿಕಾರಿ ಅಲ್ಲ. ಇಲ್ಲ, ಎಲ್ಲರ ಮಾತು ಎಲ್ಲ ಕೇಳಬೇಕು ಅಂತ ಆ ಕಾಲ ಹೊರಟೋಗಿದೆ. ಇದು ಕಲಿಯುಗ. ಮುಂದೆ ಬಿಟ್ಬಿಟ್ಟು ಹಿಂದೆಗಡೆ ಕಲ್ಲಲ್ಲಿ ಹೊಡೆಯೋ ಯುಗ ಇದು. ಅಂಥದ್ದನ್ನ ಎಲ್ಲೋ ಮುಂದೆ ಬಂದ ಚಪ್ಪಾಳೆ ಹೊಡೆದ್ರಲ್ಲ ನನ್ನೂರು ಬಿಟ್ರೆ ಅದು ದೇವ್ರನ್ನ ಒಪ್ಕೊಳ್ಳಲ್ಲ, ಮನ್ಸು ಒಪ್ಕೊಳ್ಳಲ್ಲ. ಆದರೆ ಅಲ್ಲಿ ನೋಡಿರೋರ್ಗೆ ಏನೋ ಚಪ್ಪಾಳೆ ಹೊಡೆದ್ರು ಅಂತ ಅನ್ಸ್ಕೋಬೋದು. ಅದು ಶಾಶ್ವತ ಅಲ್ಲ. ಹಾಗಾಗಿ ನೋಡಿ, ಎಲ್ಲ ಕಡಿದು ನಾವು ಅವತ್ತು ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು 300 ಲೋಡನ್ನ ತಂದು ಸುರಿದಿರ. 300 ಲೋಡ್ನ
ಏನು ಅಧಿಕಾರಿಗಳಿಗೆ ಸ್ವಂತ ಬುದ್ಧಿ ಇಲ್ವೇನ್ರಿ? ಜನಪ್ರತಿನಿಧಿಗಳಿಗೆ ಬುದ್ಧಿ ಇಲ್ವೇನ್ರಿ? ನೀವು ಎಲ್ಲಿದ್ದೀರಿ? ಏನು ಮಾಡ್ತಾ ಇದ್ದೀರಿ? ಇದು ಅಭಿವೃದ್ಧಿಯ ಕೆಲಸ ಏನ್ರಿ? ಇದು ಮನೆಯಾಳ ಕೆಲಸ, ಈ ನಾಡಿಗೆ ದ್ರೋಹ ಮಾಡೋ ಕೆಲಸ, ಈ ಮಣ್ಣಿಗೆ ಕಳಂಕ ತರುವಂತ ಕೆಲಸ ತಂದು ಆ ಪುಣ್ಯಾತ್ಮನ ಕೋಟೆಯ ಬುಡದಲ್ಲಿ ಕಸ, ಮಣ್ಣು, ಗೊಬ್ಬರ, ಈಗ ಎಲ್ಲ ಕಲ್ಮಶವಾದಂಥ ಪ್ರತಿಯೊಂದು ವಸ್ತು ಇಲ್ಲಿ ಹಾಕಿ, ಇವತ್ತು ಕಟ್ಟಡಗಳ ಮಣ್ಣನ್ನು ಹಾಕಿ, ಮರಗಿಡಗಳನ್ನು ತುಂಬಿ, ಆಹಾ, ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಂದು ಹೇಳ್ತೀನಿ ಕೇಳಿ, ಇದು ಇಲ್ಲಿಗೆ ಮುಗಿಯಲ್ಲ. ಹೋರಾಟ ಧರ್ಮದ ಹೋರಾಟ. ಧರ್ಮದ ಹೋರಾಟನ ನಾನು ಕೆಂಪೇಗೌಡರ ಕೋಟೆನ ಉಳಿಸ್ಕೊತೀನಿ. ಅವ್ರು ಯಾರು ಎಷ್ಟೇ ಬಲಿಷ್ಠರಾದರೂ ಅವತ್ತು ಒಂದಿನ ನಾನು ಹೇಳ್ತೀನಿ, ಸಭೆಯಲ್ಲಿ ನಿಂತ್ಕೊಂಡು ಕೂಗ್ತೀನಿ, ನಾನು ಏನು ಮಾಡಿದ್ದೀನಿ ಅಂತ. ಅವರ ದೌರ್ಜನ್ಯದ ಕೆಲಸ ಅವ್ರ ನಡೀಲಿ, ಧರ್ಮದ ಕೆಲಸ ನಾನು ಮಾಡ್ತೀನಿ. ಅದನ್ನು ನಾನು ಮನಸ್ಸು ಬಿಚ್ಚಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಈ ಮುಂದೊಂದು ಇನ್ನೂ ಇದೆ, ನಾನು ಏನು ಮಾಡಬೇಕು ಅಂತ ಇವತ್ತು ಹೇಳಲ್ಲ, ಯಾವ್ಯಾವ ಕಾಲಘಟ್ಟ ಬಂದಾಗ ನಾನು ಹೇಳ್ತೀನಿ. ಆದರೆ ಅವ್ರು ಏನು ಮುಚ್ಚಿದಾರೋ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಈ ಒಂದು ಕೆಂಪೇಗೌಡರ ಇತಿಹಾಸ ಸೂರ್ಯಚಂದ್ರ ತಗ ನಿರಂತರವಾಗಿರುವಂಥ ಹೋರಾಟಕ್ಕೆ ಇವತ್ತಿನ ಏನು ನಮ್ಮ ಪ್ರಾಚೀನ ವಸ್ತು ಪರಂಪರೆ ಇಲಾಖೆಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಎಲ್ಲರೂ ಹೇಳಿರೋದು ಒಂದೇ, ಪಾರಂಪರಿಕವಾಗಿದ್ದಂಥ ಒಂದು ಭೂಮಿನ ಜಾಗವನ್ನು, ಒಂದು ಪವಿತ್ರವಾದ ಒಂದು ಮಣ್ಣನ್ನು ನಾವು ರಕ್ಷಣೆ ಮಾಡಿಲ್ಲ ಅಂದರೆ ನೀವು ಉದ್ಧಾರ ಮಾಡ್ತೀರಿ ಅಂತ ಕೇಳ್ತಾರೆ. ಇದು ಅದನ್ನು ನನಗೆ ಹೇಳ್ಬಾರ್ದು, ಅದನ್ನು ಯಾರು ಮಾಡ್ತಾರೋ ಅಲ್ಲಲ್ಕೋರಿಗೆ ಹೇಳ್ಬೇಕು. ಅದನ್ನು ನಮಗೆ ಹೇಳಿದ್ರು, ಇಲ್ಲ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ವಿ, ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಈ ಕೋಟೆ ಮೇಲೆ ಒಂದು ಗೌರವ ಇರಲಿ ಇಂದಾಗ ಬೆಂಗಳೂರು ಕಟ್ಟಿದ ಪುಣ್ಯಾತ್ಮನೆ ಉಳಿಸ್ಕೊಂಡ್ರೆ ಇನ್ಯಾವ ಊರು ಉಳಿಸ್ಕೊತೀರಿ? ಬರ್ರಿ, ನಾವು ಒತ್ತಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಊರು ನೋಡಿದವ್ರ, ಕೇರಿ ನೋಡಿದವ್ರನ್ನ, ಕೋಟೆ ನೋಡಿದವರು ಇವತ್ತು ಈ ಊರನ್ನ ಪ್ರೀತಿಸ್ತಾರೆ, ಕೆಂಪೇಗೌಡರನ್ನ ಗೌರವಿಸ್ತಾರೆ ಅಂದರೆ ನೀ ಪಾಪ ನನ್ನ ಮಕ್ಕಳಿಗೆ ಏನ್ರಿ ಬಂತದೆ? ಹಾಂ, ಇವರು ಪಾಪಿಗಳ ಪುಣ್ಯಾತ್ಮರ ನೀವೇ ಸಾರ್ವಜನಿಕವಾಗಿ. ಇದೆಲ್ಲ ಮನುಷ್ಯನಿಗೆ ಒಂದು ಇಷ್ಟಾರೆ ಬೇಕ್ರಿ, ಆತ್ಮಗೌರವ, ಆತ್ಮಶುದ್ಧಿ, ಪ್ರಾಮಾಣಿಕತೆ. ಎಲ್ಲೇ ಹೋದ್ರು ಎದೆ ನಿಗ್ಸ್ಕೊಂಡು ನಾವು ನಾನು ಸರಿ ಅನ್ನೋದು ಅವ್ರಿಗೆ ಇರಬೇಕು. ಬೇರೆಯವ್ರಿಗೆ ತೋರ್ಸೋದು ಬೇಡ, ಅವ್ರಿಗೆ ಇರಬೇಕು. ಈ ಕೆಲಸ ಮಾಡಿದವ್ರು ಯಾರೋ ಕೇಳಿದ್ರೆ ಯಾರು ಇಲ್ವೇನ್ರಿ ಅಲ್ಲಿ? ಇದಾರೋ ಇಲ್ಲೋ ಗೊತ್ತಿಲ್ಲಪ್ಪ, ಕಾಲ ಬಂದಾಗ ಹುಡುಕ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಇದು ಮಾಗಡಿಯ ಚಿತ್ರಣ. ಇವತ್ತು ಕೋಟೆಯ ಒಂದೊಂದು ಅಳತೆಯಲ್ಲೂ ಒಂದೊಂದು ವಿಚಿತ್ರವಾಗಿ ಅದನ್ನು ಆ ಮಾಡಲ್ ಚೇಂಜ್ ಮಾಡಿದ್ದಾರೆ. ಆದರೆ ಇವತ್ತು ಮಾಡಿರೋದಲ್ಲ, 1808ರಲ್ಲಿ ಮಾಡಿರುವಂಥ ದಾಖಲೆ ಸಂಪೂರ್ಣವಾಗಿ ಭದ್ರವಾಗಿದೆ. ಆ ದಾಖಲೆಯನ್ನು ಇವರಲ್ಲ, ಯಾವ ಸರ್ಕಾರದವರು ಅಳಿಸೋಕೆ ಆಗೋದಿಲ್ಲ. ಅದು ಮುದ್ರಣ ಆಗಿ ದೇಶದಲ್ಲಿ ಕೂತಿದೆ. ಹಾಗಾಗಿ ಈ ಕೋಟೆನ ಉಳಿಸ್ಕೋತೀವಿ. ಆದರೆ ಮಾಗಡಿ ಜನತೆ ಮತ್ತು ಈ ಒಂದು ಕೆಂಪೇಗೌಡರ ಇತಿಹಾಸವನ್ನು ಬಲ್ಲವರು, ಇತಿಹಾಸ ಚರಿತ್ರೆಯನ್ನು ಗೊತ್ತಿರುವಂಥವ್ರು ಎಲ್ಲರೂ ನನ್ನ ಜೊತೆಯಲ್ಲಿ ನಿಲ್ಲಿ, ಈ ಕೋಟೆಯನ್ನು ಉಳಿಸ್ಕೊಳ್ಳೋಣ. ಈ ಮಾಗಡಿಯ ಕಳಂಕ ಏನು ಕಳಸಪ್ರಾಯವಂಥ ಕೋಟೆಗೆ ನಾವೆಲ್ಲರೂ ಶಕ್ತಿ ತುಂಬೋಣ. ಸರ್, ಈ ತಿಂಗಳು ಕೋಟೆ ಅಭಿವೃದ್ಧಿಗೆ ಸಚಿವರೆಲ್ಲ ಬರ್ತಾರಪ್ಪ. 50 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅಯ್ಯೋ, 15 ವರ್ಷದಿಂದ 106 ಕೋಟಿ ಬರ್ತಾನೆ ಇದೆ. ಯಾರು ತೋರಿಸಿರೋದು? ಯಾವ್ದ್ರ ತೋರ್ಸವ್ರೆ? ಕೆಲಸ ಮಾಡೋ ಬೋಲ್ಡ್ ಹಾಕಿ ಮಾಡ್ತಾರೆ. ಯಾವ ಬೋಲ್ಡ್ ಹಾಕಿ ಮಾಡವ್ರೆ? ಅದೇ ಬರುವಾಗ ಕಾರ್ಪುಡಿ ಎಸ್ಕೊಂಬರೋದು, ಗಾಳಿ ಬರೋ ಕಡೆ ನಿಂತ್ಕೊಂಡು ಬಿಟ್ಬಿಡೋದು. ಕಾರ ಹೊಡಿತೇನೆ, ಯಾವ ಕಾರ ಗೊತ್ತಿಲ್ಲ, ಒಟ್ಟಲ್ಲಿ ಕಣ್ಣು ಹೊಡಿತು, ಅದೇ ನಾವು ಮಾಡಿದ್ದು ಅಂತ ಪುಣ್ಯ. ಅದೆಲ್ಲ ಪುಣ್ಯ ಅಲ್ಲ. ದಾಖಲೆ ಎಲ್ಲೈತೆ? ನಿಮಗೆ ಕೊಟ್ಟಿದ್ದಾರಾ? ನಿಮಗೆ ಕೊಟ್ಟಿದ್ದೇನ್ರಿ? ಪತ್ರಕರ್ತರೆ ನಿಮಗೆ ಕೊಟ್ಟವ್ರಾ? ಯಾಕೆ ಕೊಟ್ಟಿದ್ದಾರೆ? ಯಾವ ಕೋಟಿ, ಎಲ್ಲಿಂದ, ಯಾವ ಇಲಾಖೆಯಲ್ಲಿದೆ? ಯಾವ ಕೆಲಸ ಪ್ರಾರಂಭ ಮಾಡ್ತಾರೆ? ಹೌದು, ಹಿಂದೆ ಮಾಡಿದ್ರಲ್ಲ ಕೆಲಸ, ಬಿದ್ದು ಹೋಗಿ ಅಲ್ಲೊಂದು ಕಲ್ಲು ಇಲ್ಲೊಂದು ಕಲ್ಲು ಲಾಟಿ ಬಿದ್ದೋಗ್ಬಿಟ್ಟು ಹಂಗೆ ಬಿಟ್ಬಿಟ್ರಲ್ಲ, ಅದೆಲ್ಲ ಯಾರ ಲೆಕ್ಕ? ಗಾಂಧಿ ಲೆಕ್ಕನಾ? ಫಸ್ಟು ಮಾಡೋ ಕೆಲಸ ಸರಿಯಾಗಿ ಮಾಡೋರು ಅಂತ ನೋಡ್ರಿ. ಮುಂದೆ ಏನು ಮಾಡ್ತಾರೆ ಬಾಯಿನಲ್ಲಿ ಮಾಡೋದಲ್ಲ. ಸಾಧನೆ ಅಂದರೆ ಬುನಾದಿ ಹಾಕಿ ಗಟ್ಟಿಯಾಗಿ ನಿಂತು ಮಾಡಬೇಕು. ಅದು ಅಭಿವೃದ್ಧಿ. ತೋರಿಸಿ ಅಭಿವೃದ್ಧಿಯಲ್ಲಿ ನಿಮ್ಮ ಅನಿಸಿಕೆ ಏನು ಸರ್? ಯಾರು ಮುಂದಿನ ದಿನಗಳಲ್ಲಿ ನಿಮ್ಮ ಅನಿಸಿಕೆ ಏನು? ನಂದೇನ್ರಿ, ಹೋರಾಟ ಐತ್ರಿ. ಕೆಂಪೇಗೌಡರು ಕೋಟೆ, ಕೆಂಪೇಗೌಡರು ನಾಡು ಉಳಿಸ್ಕೋಬೇಕು. ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ಈ ಮಣ್ಣಿಗೋಸ್ಕರ ಏನಲ್ಲಿ ತ್ಯಾಗ ಮಾಡ್ತೀನಿ. ಇದ್ರ ಒಂದು ಸ್ವಾರ್ಥ ಏನಿದೆ? ಇದು ಒಂದು ಕಂಕ, ಇದೊಂದು ಭಾಗ.
3 ಭಾಗ ಆನೆ ಮುಚ್ಚೋಗಿದೆ. ಈ ತನಕ ನಿಮ್ಮ ಶಕ್ತಿಯು ಪೂರ್ತಿಯಾಗಿ ನಿಲ್ಬೋದಾ ಅಂತ ಅನಿಸುತ್ತೆ. ನನ್ನ ಶಕ್ತಿ ನಾನು ಹೇಳ್ತಾ ಇಲ್ವಲ್ಲ, ಉಳಿಸ್ಕೊಳ್ಳೋದು ನನ್ನ ಸಂಪೂರ್ಣವಾದ ತ್ಯಾಗ ಇದೆ, ಹೋರಾಟ ಇದೆ, ಕಾನೂನಿನ ಹೋರಾಟ ಇದೆ. ಇಲ್ಲಿ ತೋಳ್ಬಲ, ಹಣಬಲ, ಅಧಿಕಾರದ ಬಲ ನೀವು ಎಷ್ಟೇ ಇಟ್ಕೊಳ್ಳಿ, ಆದರೆ ನ್ಯಾಯದ ಒಂದಿರ್ತದೆ, ನ್ಯಾಯಸ್ಥಾನ, ನ್ಯಾಯ ಇದೆಯಲ್ಲ, ಕಾಲ ಪಟ್ಟು ಮಾಡಿ ಅದು ಮಾಡ್ತೀವಿ. ಅದಕ್ಕೋಸ್ಕರ ಕಾಯಬೇಕು. ನಾವೇನು ಇದಕ್ಕೇನು ಬಂದೇನೋ, ಇಲ್ಲ ಇವ್ನು ದುಡ್ಡು ಕೊಡಪ್ಪ, ಇಲ್ಲ ಇವ್ನು ಕೊಡೋ, ಅವ್ನು ಕೊಡ್ತೇವೆ ಅದನ್ನು ಕೇಳಿದ್ವಾ? ಸುಮ್ಮನೆ ಮೇಲೆ ಅದೇ ಥರ ಬಿಂಬಿಸ್ತಾರೆ ಯಾರು ಜನಗಳು. ಏನಂತಂದ್ರೆ ಪ್ರಜಾನಿಧಿಗಳು ನಿಮ್ಮ ಮೇಲೆ ಅವರು ಅಪ್ಪನ ಗುಟ್ಟಿನ ನನ್ನ ಮಕ್ಕಳಾದ್ರೆ ನೆಟ್ಟಿ ಮಾತಾಡ್ತಾರೆ, ಅಲ್ಲಲ್ಕೊರ್ ಗುಟ್ಟಿನ ನನ್ನ ಮಕ್ಳಿಗೆ ಏನು ಬೇಕಾದ್ರು ಮಾತಾಡ್ತಾರೆ. ನಾನೇನು ಮಾಡ್ಲಪ್ಪ? ಅದನ್ನು ಬಿಂಬಿಸ್ತಾರೆ. ಅದು ಅವ್ರವ್ರ ಚಿಂತೆ, ಅವ್ರ ಹೆಂಗೆ ಅವ್ರ ಜೀವನ ಇದು ಹಂಗೆ ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ. ನಾನು ಹೇಳೋದಕ್ಕೆ ನಾನು ಪ್ರಾಮಾಣಿಕನ, ಅಷ್ಟಕ್ಕೆ ನಾನು ಸ್ಥಿಮಿತ. ನಿಮ್ಮ ಹೋರಾಟಕ್ಕೆ ಚಂದ್ರಗೌಡರು ಜಯ ಇದೆ ಅಂತ ಅನ್ಕೊಂತೀವಿ. ಅಲ್ಲಲ್ಲ, ನಾನು ಇರೋದು ಜಯ ತಂದೆ ತತ್ತೀನಿ, ಅದ್ರೊಳಗೆ ಯಾವ ಡೌಟು ಬೇಡ. ನಾವೆಲ್ಲ ಆಮೇಲೆ ಎರಡನೇದು ಏನು ಗೊತ್ತಾ, ಇದು ಅಧಿಕಾರ ಎಲ್ಲರೂ ಶಾಶ್ವತ ಗುದ್ದಿರೋದಲ್ಲ, ಕಾಲ ನಿರ್ಣಯ ಆಯ್ತು. ಅದಕ್ಕೆ ಹೇಳೋದು, ಎಷ್ಟೇ ದೌರ್ಜನ್ಯ ಮಾಡಿದ್ರು ಒಂದು ಕಾಲಕ್ಕೆ ಕೆಳಗೆ ಕಟ್ಟಬೇಕು, ಧರ್ಮ ಮೇಲೆ ಬಂದೇ ಬರಬೇಕು ಅಂತ ಗೊತ್ತದೆ, ಎಲ್ಲೂ ಹೋಗಲ್ಲ. ಆದರೆ ಇದೆಲ್ಲ ಸರಿ ಮಾಡೋದ್ರೊಳಗಡೆ 300, 400, 500 ಒಂದು ಇದನ್ನು ತಂದು ಸರ್ಕಾರದವರೇ ಹೊಡೆದು ಸರ್ಕಾರದವರೇ ತಂದು ಮುಚ್ತಿರಲ್ಲ. ನಿಮ್ಮ ಜಲಮಕ್ಕೆ ಯಾವನೋ ಉಗ್ದವನೋ ಹೋಗಿದ್ದಿಲ್ಲೋ ಗೊತ್ತಿಲ್ಲ, ನನಗೂ ಉಗ್ದು ಬೇಜಾರಾಗೈತಿ. ಹಾಂ, ನಾನು ದುಡ್ದು ನಾನು ತಿಂದು ಇದು ಯಾವುದ್ರಿ? ಈ ರೋಡಲ್ಲಿ ಬಂದು ಈ ಬಿಸಿಲಲ್ಲಿ ಒಣಗಿ, ಹಾಂ, ಏನಕ್ಕೋಸ್ಕರ? ನಮ್ಮ ಅಪ್ನಾಸ್ತಿ ಅಂತಲ್ಲ, ಇದು ಕೆಂಪೇಗೌಡರ ಆಸ್ತಿ ರೀ. ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇದ್ದೀವಿ. ಕೆಂಪೇಗೌಡರ ಆಸ್ತಿ, ಯಾವ ಇವ್ರದ್ದು ಪುಟ್ಕೋಶವ್ರದ್ದು ಆಸ್ತಿ ಅಲ್ಲ. ಇಲ್ಲಿ ಇವ್ನು ಬಂದಂಗೆಲ್ಲ ಮಾಡೋಕ್ಕೆ ಯಾವಂತ ಆಸ್ತಿ? ಯಾವನಿಗೇನು ಅಧಿಕಾರ ಐತೆ? ಹಿತಾಸಕ್ತಿ ಇದು. ಯಾವನೇ ಅಧಿಕಾರ ಐತೆ ಇವ್ರಿಗೆ? ಇರೋದನ್ನು ಬಳಸ್ಕೊಳ್ಳೋಕೆ ಯೋಗ್ಯತೆ ಇಲ್ದರು ಇವರು. ಏನೈತಿ ಇವ್ರಿಗೆ? ಯಾರು ಇವ್ರಿಗೆ ಪವರ್ ಕೊಟ್ಟರು? ಯಾರು ಇವ್ರು? ಇರೋದು ಕಾಯಕ್ಕೆ, ಹಾಳು ಮಾಡೋಕ್ಕಲ್ಲ. ಕಾಯಕ್ಕೆ ಯೋಗ್ಯತೆ ಕಾಯಿರಿ. ಅವನ ಅಧಿಕಾರಿಗಳಿದ್ರೆ ಸರ್ ನಾಳೆ ಬೇಲಿ ಹಾಕ್ತೀನಿ ಸರ್, ಇವನು ಕೇಳಿದ್ರೆ ಸರ್ ಇನ್ನೇನು ಆಗಲ್ಲ ಸರ್, ಇವನು ಕೇಳಿದ್ರೆ ಸರ್ ಎಲ್ಲ ಎತ್ತಿಸ್ಕೊಡ್ತೀನಿ ಸರ್. ಏನು ನ್ಯಾಲ್ಗೆಲೆ ನನ್ನ ತಿಂತಾರೆ, ಬಂದು ತಿಂತಾರೆ. ಹಾಂ, ಬಾಯಿ ಬಿಟ್ರೆ ಸುಳ್ಳ. ಎಷ್ಟು ಸುಳ್ಳು ಹೇಳ್ತೀರಿ? ಹಾಂ, ಇದಕ್ಕೆ ಸಾಕ್ಷಿ ಇಲ್ಲ ಐತಲ್ರಿ? ನೋಡ್ರಿ, ಇಲ್ಲ ಸಾಕ್ಷಿ ಐತೆ ನೋಡ್ರಿ. ಇಷ್ಟೆಲ್ಲ ನ್ಯಾಯ ಪಂಚಾಯತ್ಗೆ ಆಗಿ ಗಲಾಟೆ ಆಗಿ ಹೋರಾಟ ಮಾಡಿ ತಹಸೀಲ್ದಾರ್ ಮನವಿ ಕೊಟ್ಟು ಪುರಸಭೆಯವ್ರಿಗೆ ಹೇಳಿ ಇವತ್ತು ಆ ಕಡೆ ಕೋಟೆಲ್ಲೂ ಸುರಿತಾ ಇದ್ದೀರಿ, ಈ ಕಡೆ ಇಲ್ಲಿ ಬಂದು ಸುರಿತೀರಿ, ಅಲ್ಲಿ ನೋಡ್ರಿ ಆ ಕಡೆ ಒಂದು ಮೂಲೆಯಲ್ಲಿ ತಂದು ಸುರಿತೀರಿ. ಏನು ತಿಳ್ಕೊಂಡ್ಬಿಟ್ಟಿದ್ರಿ? ಇದು ಏನು ಸರಿಯಾಗಿ ಸರ್ವ್ ಮಾಡೋದ್ರೊಳಗೆ ಎಲ್ಲ ಮುಗಿಸೇ ಬಿಡ್ಬೇಕು ಅಂತನಾ ಹೇಳ್ತೀನಿ. ನಿಮ್ಮ ಈ ತಲೆಯಲ್ಲಿ ಇದನ್ನು ಮುಗ್ಸಕ್ಕೆ ನಿಮ್ಮ ಮನೆ ಬರ್ದಿಲ್ಲ, ಬರೆಯಕ್ಕೆ ಬಿಡೋದು ಇಲ್ಲ. ಅದಕ್ಕೆ ನಾನು ಹೋರಾಟ ಇದೆ, ನಾನು ಸಿದ್ಧನಾಗಿದ್ದೀನಿ. ನಿಮ್ಗೆ ಎಷ್ಟು ತೋಳ್ಬಲ, ಹಣಬಲ, ಅಧಿಕಾರದ ಬಲ ನೀವು ಏನಾರ ಇಟ್ಕೊಳ್ಳಿ, ಅದನ್ನು ಜಯಿಸೋ ಶಕ್ತಿ ಭಗವಂತ ಶಕ್ತಿ ಕೊಟ್ಟವನೇ. ಕಾಲ ಬೇರೋ ಶಕ್ತಿ, ನನ್ನ ಶಕ್ತಿ ಒಂದೇ ಸಾಕು, ನಾನು ಜಯಿಸ್ಕೊಂಡ್ಬರ್ತೀನಿ, ಕೋಟೆನ ಉಳಿಸ್ತೀನಿ. ಅಷ್ಟು ಧನ್ಯವಾದ. ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.